ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಇಲ್ಲಿ ಭಾನುವಾರ ಸಂಜೆಯ ಬ್ಲಾಗ್ನ ಶೇರ್ ಮಾಡ್ತಾರೆ. ನಾವು ಬನಶಂಕರಿ ಟೆಂಪಲ್ಗೆ ಹೋಗಿದ್ವಿ. ನನ್ನ ಫ್ರೆಂಡ್ ಒಬ್ಬರು ಅಂದರೆ ಈಗ ಅವ್ರಿಗೆ ಕಾರ್ತಿಕ ವಾರ ಅಂತ ಅಂದ್ಬಿಟ್ಟು ಅವರು ಹೋಗ್ತಾರೆ. ಸೊ ಅದಕ್ಕೆ ನಾವು ಈ ವೀಕ್ ಹೋಗೋಣ ಅಂತ ಅವ್ರ ಜೊತೆ ಹೋಗಿದ್ದೆ. ಆ ಒಂದು ಈವ್ನಿಂಗ್ ಬ್ಲಾಗ್ ನಿಮಗೆ ಶೇರ್ ಮಾಡ್ತೀನಿ. ನಾನು ಫಸ್ಟ್ ಟೈಮ್ ಹೋಗಿದ್ದು ಬನಶಂಕರಿ ಟೆಂಪಲ್ಗೆ. ತುಂಬ ಚೆನ್ನಾಗಿ, ತುಂಬ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಇವಾಗ ನಾನು ಫಸ್ಟಿಗೆ ಇವರು ಏನು ಮಾಡ್ತಿದ್ದಾರೆ ಅಂದರೆ, ಇವರು 3 ವೀಕ್ಸ್ಗಳಲ್ಲಿ ನಿಂಬೆಹಣ್ಣಿನ ದೀಪ ಹಚ್ತೀನಿ ಅಂತ ಅಂದ್ಕೊಂಡಿರುತ್ತೆ. ನನಗೆ ನಿಜ ಗೊತ್ತಿರಲಿಲ್ಲ ಈ ಹೊಸದು. ಫಸ್ಟ್ ಒಂದು ಪ್ಲೇಟಲ್ಲಿ ನೀಟಾಗಿ ಬೇವಿನ ಸೊಪ್ಪನ್ನೆಲ್ಲ ಹರಡ್ಕೊಂಡು ಹಾಗೆ ನಿಂಬೆಹಣ್ಣಿನ ರಸನ ತೆಗೆದು ಅದನ್ನು ಊಟ ಮಾಡಿಬಿಟ್ಟು ನೀಟಾಗಿ ಅರಿಶಿನ ಹಿಂದೆ ಮುಂದೆ ಹಚ್ಚಿ ಅದನ್ನು ಕಾರ್ನರಿಗೆಲ್ಲ ಕುಂಕುಮ ಹಚ್ಚಿ ತುಪ್ಪದ ಬುತ್ತಿ ಅಂತ ಮಾಡಿಕೊಡುತ್ತೆ. ಅದನ್ನು ಅದರೊಳಗೆ 5, 9 ಆ ಥರ ಮಾಡಿದ್ದು. ಹಾಗೆ ಒಂದು ಹೂವಿನ ಹಾರ, ನಿಂಬೆಹಣ್ಣು ಮತ್ತು ಬೇವಿನ ಸೊಪ್ಪಿನ ಹಾರ ಸಿಗುತ್ತೆ, ಅದು ಇದನ್ನು ಕೂಡ ದೇವರಿಗೆ ಕೊಡ್ಬೋದು. ಈಗ ಇದು ಹಾಕಾದ್ಮೇಲೆ ಒಂದು ಏನು ಹೇಳ್ತೀವಿ ಹುಡಿ, 2 ಎಲೆ, ಅಡಿಕೆ, ಬಾಳೆಹಣ್ಣು, ಹೂವು. ಆಮೇಲೆ ಈ ದೀಪ ಹಚ್ಚಿದ್ಮೇಲೆ ಫುಲ್ ಡೆಕೋರೇಷನ್ ಒಂಥರ ಅದು ಚೆನ್ನಾಗಿ ಕಾಣಲಿ ಅಂತ ಹೇಳ್ಬೋದು. ಆಮೇಲೆ ಹೂವು ಹಾಗೆ ತಟ್ಟೆ ತುಂಬ ಹೂವನ್ನ ದೀಪದ ಸುತ್ತ ಇದು ಈ ಥರ ಒಂದು ಪದ್ಧತಿ ಇರೋದು. ನಾನೆಲ್ಲ ಇದ್ದಿದ್ದ ಅಷ್ಟು ಜನ ಹುಡುಗರು ಇರ್ಬೋದು, ಅಂಕಲ್ ಇರ್ಬೋದು, ಹಾಗೆ ಇವಾಗ ನಾನು ಅಂದ್ಕೊಂಡಿಲ್ಲ ಅಂದರೆ ಇವಾಗ ಕಾಲೇಜ್ ಬಾಯ್ಸು ಅವರೆಲ್ಲ ಕೂಡ ಈ ಥರ ಪದ್ಧತಿನ ಆಚರಿಸ್ತಾರೆ ಅಂತ. ಅಷ್ಟು ಜನ ಇದ್ದರು, ಎಲ್ಲರೂ ಕೂಡ ನಿಂಬೆಹಣ್ಣು ದೀಪನ ಹಚ್ಚೋದು. ಅದರ ಒಂದು ಹೂವಿನ ಹಾರ ಅಥವಾ ನಿಂಬೆಹಣ್ಣು ಮತ್ತು ಬೇವಿನ ಹಾರನ ಇಲ್ಲಿ ದೇವರಿಗೆ ಕೊಡೋದಿರ್ಬೋದು. ಇದು ಇಲ್ಲಿಯ ಒಂದು ಪದ್ಧತಿ ಆಗುತ್ತೆ. ಇಲ್ಲಿ ಮತ್ತು ಏನು ಅಂದರೆ ಯಾವುದೇ ರೀತಿಯಾದಂಥ ಡಿಸ್ಕ್ರಿಮಿನೇಷನ್ ಇರ್ಬೋದು ಅದೆಲ್ಲ ಏನೂ ಇಲ್ಲ, ಎಲ್ಲ ಥರ ಜನನೂ ಬರ್ತಾರೆ. ಮತ್ತು ಇದು ತುಂಬ ದೊಡ್ಡ ದೇವಸ್ಥಾನ ಅಂತ ಹೇಳ್ಬೋದು. ಅಂದರೆ ಸಿಟಿ ಮಧ್ಯದಲ್ಲಿರೋದ್ರಿಂದ ಟ್ರಾಫಿಕ್ ಅನ್ನೋದು ಏನು ಅಂದರೆ ಒಂದು ಸ್ವಲ್ಪನೂ ಅವರು ಗಿಜಿ ಎಲ್ಲ ಏನೂ ಮಾಡ್ಕೊಂಡಿಲ್ಲ. ದೇವಸ್ಥಾನದಲ್ಲಿ ಪಾರ್ಕಿಂಗ್ ಎಲ್ಲ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜ ತುಂಬ ಚೆನ್ನಾಗಿ ಮಾಡಿದ್ದಾರೆ. 2 ವೀಲರ್ ಇರ್ಬೋದು, 4 ವೀಲರ್ ಪಾರ್ಕಿಂಗ್ ಇಲ್ಲ, ದೇವಸ್ಥಾನದೊಳಗೆ ದೇವಸ್ಥಾನ ಜಾಗದಲ್ಲೇ ಮಾಡಿದ್ದಾರೆ ಕೂಡ. ಹಾಗಾಗಿ ಯಾವುದೇ ರೀತಿಯಾದಂಥ ಅಲ್ಲಿ ಏನೇ ಟ್ರಾಫಿಕ್ ಆ ಥರ ಎಲ್ಲ ಇರೋದಿಲ್ಲ ಅಂತ ಹೇಳ್ಬೋದು. ಆಮೇಲೆ ನಿಮಗೆ ಇಲ್ಲಿ ಬಸ್ ಫೆಸಿಲಿಟಿ ಕೂಡ ಇದೆ, ದೇವಸ್ಥಾನದ ಆಪೋಸಿಟಲ್ಲೇ ನಿಲ್ಲುತ್ತೆ. ಆಮೇಲೆ ಮೆಟ್ರೋ ಸ್ಟೇಷನ್ ಫೆಸಿಲಿಟಿ ಕೂಡ ಇದೆ. ಇದು ನಿಜ ಮನಸ್ಸಿಗೆ ಒಂದು ಪಾಸಿಟಿವ್ ವೈಬ್ ಅಂತ ಏನು ಹೇಳ್ತೀವಿ ದೇವಸ್ಥಾನಕ್ಕೆ ಹೋದರೆ, ಅದು ಒಂದು ಸಿಗತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಈ ಒಂದು ಟೆಂಪಲಲ್ಲಿ ಏನು ಬನಶಂಕರಿ ಅಮ್ಮನ ದೇವಸ್ಥಾನ ಇದೆಯಲ್ಲ, ಅದರಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಫಸ್ಟ್ ಪೂಜೆ ಗಣಪತಿ ಅಂತ ಹೇಳ್ತೀವಲ್ಲ, ಹಾಗೆ ಇದರಲ್ಲೂ ಕೂಡ ಗಣಪತಿಯ ಗರ್ಭಗುಡಿಯಲ್ಲೇ ಗಣಪತಿಗೂ ಗರ್ಭಗುಡಿ ಇದೆ. ಅದೇ ಬನಶಂಕರಿ ದೇವಿಯ ಬಲಭಾಗದಲ್ಲಿ, ಹಾಗೆ ಎಡಭಾಗದಲ್ಲಿ ಶಿವಂದು ಕೂಡ ಇದೆ ಗುಡಿ. ಮಧ್ಯದಲ್ಲಿ ಏನು ಬನಶಂಕರಿ ದೇವರು ಇದ್ದಾರೆ. ಹಾಗೆ ನಿಮಗೆ ಈ ಒಂದು ದೇವಸ್ಥಾನದಲ್ಲಿ ರಾಹು ಕಾಲದಲ್ಲಿ ಪೂಜೆ ನಡೆಯುತ್ತಂತೆ. ಹಾಗೆ ದೇವರು ಸಸ್ಯಾಹಾರಿ ಆಗಿರೋದ್ರಿಂದ ಅವ್ರ ಹೆಸರು ಬಂದು ಶಾಕಾಂಬರಿ ಅಂತ ಕರೀತಾರೆ. ಶಾಕಾಂಬರಿ ಅಂದರೆ ಸಸ್ಯಾಹಾರಿ. ಮತ್ತು ಇದು ರಾಹು ಕಾಲದಲ್ಲಿ ಪೂಜೆ ನಡೆಯೋದು. ಏನಕ್ಕೆ ರಾಹು ಕಾಲದಲ್ಲಿ ಪೂಜೆ ಮಾಡ್ತಾರೆ ಅಂದರೆ ತುಂಬ ಶಕ್ತಿಶಾಲಿ ದೇವರು ಅನ್ನೋ ಕಾರಣಕ್ಕೆ ಈ ಒಂದು ಪೂಜೆನ ರಾಹು ಕಾಲದಲ್ಲಿ ಮಾಡ್ತಾರೆ ಅಂತ ಹೇಳ್ಬೋದು. ಇದು ಒಂದು ದೊಡ್ಡ ದೇವಸ್ಥಾನ ಬನಶಂಕರಿಯಲ್ಲಿ ಇರೋದ್ರಿಂದ ಈ ಒಂದು ಜಾಗ ಅಂದರೆ ಲೇಔಟ್ ಅಂತ ಏನು ಹೇಳ್ತೀವಲ್ಲ ಆ ಥರ ಅದನ್ನು ಬನಶಂಕರಿ ಬಡಾವಣೆ ಅಂತಲೂ ಕೂಡ ಕರೀತಾರೆ. ಇಲ್ಲಿ ತುಂಬ ಮೇಯ್ನಾಗಿ ಪೂಜೆ ಯಾವಾಗ ಮಾಡ್ತಾರೆ ಅಂದರೆ ಜನ ಜಾಸ್ತಿ ಶುಕ್ರವಾರ ಹಾಗೆ ಭಾನುವಾರ ತುಂಬ ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಹಾಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ತುಂಬ ಜಾಸ್ತಿ ಜನ ಬರ್ತಾರೆ ಪೂಜೆ ಮಾಡಿಸ್ಕೊಂಡು ಹೋಗೋದಕ್ಕೆ. ಇಲ್ಲಿ ಮೇಯ್ನ್ ಬಂದು ನಿಂಬೆಹಣ್ಣಿನ ಪೂಜೆ ಅಂತಲೇ ಹೇಳ್ಬೋದು. ಈಗ ನಿಂಬೆಹಣ್ಣನ್ನ ತಟ್ಟೆಯಲ್ಲಿ ಇಟ್ಕೊಂಡು ದೀಪ ಹಚ್ಕೊಂಡು ಪ್ರದಕ್ಷಿಣೆ ಹಾಕೋದಿರ್ಬೋದು. ಇದು ನಿಮಗೆ ಏನು ಬನಶಂಕರಿ ದೇವರಿದ್ದಾರಲ್ಲ ದುರ್ಗಿ ಅವತಾರ ಅಂತ ಹೇಳ್ತಾರೆ. ಆಮೇಲೆ ಈ ಒಂದು ದುರ್ಗಿ ಅವರು ಕೂಡ ತುಂಬ ಶಕ್ತಿಶಾಲಿ ಆಗಿರೋದ್ರಿಂದ ಅವರ ಅವತಾರ ಬನಶಂಕರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಈ ದೇವಸ್ಥಾನ ಏನಕ್ಕೆ ಪ್ರತಿಷ್ಠಾಪನೆ ಆಗಿದೆ ಅಂದರೆ, ಒಬ್ಬರು ಆ ಬಡಾವಣೆಯಲ್ಲಿರೋರೊಬ್ಬರು ಬಾದಾಮಿಯಿಂದ ಪ್ರತಿಮೆನ ಬನಶಂಕರಿ ಪ್ರತಿಮೆನ ತೊಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಬಂದು ನಿಮಗೆ ಏನು ಹೇಳ್ತೀವಿ ಸೇವಾ ಬೂತ್ ಏನು ಹೇಳ್ತೀವಿ, ಹೋಗಿ ಅನ್ನ ಸಂತರ್ಪಣೆ ದುಡ್ಡು ಇರ್ಬೋದು, ನಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಈಗ ದುಡ್ಡು ಕೊಡ್ತೀನಿ ಅಂತ ಅದಕ್ಕೆ ಅದೆಲ್ಲದಕ್ಕೂ ಕೂಡ ಒಂದು ದುಡ್ಡು ಕೂಡ ಇದೆ ಇಲ್ಲಿ. ಆಮೇಲೆ ನೀಟ್ನೆಸ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದೆ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ.
ಇವಾಗ ನಿಂಬೆಹಣ್ಣಿನ ರಸನ ಹಿಂಡ್ಕೊತಾರಲ್ವ, ಅದಕ್ಕೆ ಅವರೇ ಅಲ್ಲಲ್ಲಿ ಒಂದು ಬಾಟಲ್ನ ಇಟ್ಟಿದ್ದಾರೆ ರಸನ ಹಾಕೋಕ್ಕೆ. ಆಮೇಲೆ ಇವಾಗ ವೇಸ್ಟ್ ಊಟ ಅದು ಇರತ್ತಲ್ವ, ಅದನ್ನೆಲ್ಲ ಕೂಡ ಹಾಕೋದು ಒಂದು ದೊಡ್ಡ ಡಸ್ಟ್ಬಿನ್ ಕೂಡ. ಆಮೇಲೆ ಪ್ಲೇಟ್ಸನ್ನು ನಾವೇ ತೊಗೊಂಡೋಗಿ ಸ್ಟ್ಯಾಂಡಲ್ಲಿ ಇಡಬೇಕು. ಎಷ್ಟು ಬೇಕೋ ಅಷ್ಟೇ ಆಗ್ತಾ ಇರ್ತದೆ, ಯಾವುದೇ ರೀತಿ ವೇಸ್ಟ್ ಅಂತ ಮಾಡೋಣ. ಆಮೇಲೆ ನಿಮಗೆ ಇವಾಗ ದೀಪನ ದೇವಸ್ಥಾನದ ಒಳಗೆ ಹೋಗ್ಬಿಟ್ಟು ಹಚ್ಕೊಬೇಕು. ಅದಕ್ಕೂ ಕೂಡ ಒಂದು ಸ್ಟ್ಯಾಂಡ್ನ ಮಾಡಿ, ಎಲ್ಲೂ ಯಾರೂ ಏನು ಎಣ್ಣೆ ಅಥವಾ ತುಪ್ಪನ ಚೆಲ್ಲಬಾರ್ದು ಅಂತ ಅನ್ನೋ ಕಾರಣಕ್ಕೆ. ಆಮೇಲೆ ಇಲ್ಲಿ ಇನ್ನೂ ಒಂದು ಮೇನ್ ಏನಂತ ಅಂದರೆ, ಇವಾಗ ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕ್ಕೊಂಡು ಬರುವಾಗಲೂ ಕೂಡ ಏನು ಆ ಒಂದು ಭಕ್ತಿ ಎಲ್ಲ ಇರುತ್ತಲ್ಲ, ಅದು ನಮಗೆ ಒಂಥರ ನೆಮ್ಮದಿ ಅನ್ನೋದು ಕೊಡುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಈ ಥರ ದೀಪಕ್ಕೆಲ್ಲ ಅಲಂಕಾರ ಮಾಡ್ಕೊಂಡು, ಅಂದರೆ ಆ ಒಂದು ಕಲ್ಚರ್ ಅದು ಹೂವು ಬೇವಿನಲ್ಲಿ ಇರೋದು ಅದೆಲ್ಲ ಒಂದು ಈ ಥರ ಪ್ರದರ್ಶನ ಮಾಡ್ಕೊಂಡು ನೆಕ್ಸ್ಟು ಈ ಒಂದು ನಿಂಬೆಹಣ್ಣಿನ ದೀಪನ ಹಚ್ಚಿರೋದನ್ನು ನೆಕ್ಸ್ಟು ಒಂದು ಜಾಗ ಕೂಡ ಮಾಡಿದ್ದಾರೆ. ಅಂದರೆ ಇವಾಗ ದೀಪನ ಎಲ್ಲಿ ಬೇಕೋ ಅಲ್ಲಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಆ ಥರ ಮಾಡೋದ್ರಿಂದ ನಾವು ಮಾಡಿರೋ ಪೂಜೆಗೆ ಯಾವುದೇ ರೀತಿಯ ವರ್ತಿರಲ್ಲ. ಹಾಗಾಗಿ ನಾವು ಮಾಡಿರೋ ಪೂಜೆ ಕೂಡ ಸಂಪೂರ್ಣ ಆಗಬೇಕಲ್ವ, ಅದಕ್ಕೋಸ್ಕರ ಈ ಒಂದು ದೀಪನ ಈ ಥರ ಒಂದು ಸ್ಟ್ಯಾಂಡ್ಸ್ ಥರ ಪ್ಲೇಟ್ ಇಟ್ಟಿದ್ದಾರೆ. ಆ ಪ್ಲೇಟ್ ಒಳಗೆ ನಮ್ಮ ವಿಶ್ ಫುಲ್ಫಿಲ್ ಆಗಿದೆ ಅಂತ ಹೇಳಿ ಇಟ್ಟು ಕೈ ಮುಕ್ಕೊಂಡು ಬರೋದು. ಹಾಗೆ ಅಲ್ಲಿ ಒಂದು ಕಲ್ಲನ್ನು ನೋಡಿದೆ ನಾನು ಫಸ್ಟ್ ಟೈಮ್ ಅದರಲ್ಲಿ ವಿಶ್ ನಮ್ಗೆ ಏನು ಗೊತ್ತಲ್ಲ ಅದನ್ನು ಕೇಳ್ಕೊಂಡು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಕಲ್ಲಿನ ಫಸ್ಟಲ್ಲಿ ಇಟ್ಕೊಂಡು, ಆಮೇಲೆ ನಾನು ವಿಷ್ನ ಕೇಳಿಕೊಂಡು ಕೈ ಮುಕ್ಕೊಂಡು ನಿಂತ್ಕೊಂಡ್ರೆ ಕೈ ಆ ಕಲ್ಲಿಗೆ ಜಾಯಿನ್ ಆಗುತ್ತೆ. ಆವಾಗ ನಮ್ಮ ವಿಶ್ ಏನಿದೆ ಅದು ಫುಲ್ಫಿಲ್ ಆಗುತ್ತೆ. ನಾವು ಏನು ಮುಖ್ಯ ಅಂತ ಗೊತ್ತಿಲ್ಲ, ಬಟ್ ಆಮೇಲೆ ಕೇಳಬೇಕಾಯ್ತು ಆ ಕಲ್ಲಿಗೆ ನಮ್ಮ ಅಂತ ನಮಗೆ ಆಗಬೇಕಾಗಿರೋಂಥ ವಿಷಯ ಕೈ ಮೂಮೆಂಟ್ ಆಗ್ಬೋದು, ಆಗ್ತಾಯಿತ್ತು. ಆ ಒಂದು ನಮಗೆ ನೋಡ್ತಾ ಇದ್ದಾಗ ನಮಗೆ ರೋಮಾಂಚ ಅಂತ ಅನ್ನಿಸ್ತಾರೆ ಆ ಥರದಿಂದ. ಇದು ಕೂಡ ಇಲ್ಲಿ ಒಂದು ಪ್ರಾಮುಖ್ಯವಾದಂಥ ತುಂಬ ಚೆನ್ನಾಗಿತ್ತು. ಆದರೆ ದೊಡ್ಡ ಜಂಕ್ಷನ್ ವಿಸಿಟ್ ಮಾಡಿ ತುಂಬ ಪಾಸಿಟಿವ್ ಆಗಿದೆ ಅಂತ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ನೋಡಿದ್ದು ತುಂಬ ಖುಷಿಯಾಯಿತು. ತುಂಬ ಒಂಥರ ಬ್ಲೆಸ್ಸಿಂಗ್ ಸಿಗ್ತದೆ ದೇವರು ಎಲ್ಲರಿಗೂ ಕೂಡ ಮುಖಸ್ತಬ್ಧವಾಗಿ ಇದೇ ಕಲ್ಯಾಣ ವಿಶ್ ಫುಲ್ಫಿಲ್ ಆಗೋದು ಟೈಮ್ ತಗೊಳ್ಳೋದು ಪುಟ್ಟ ಬ್ಲಾಗ್ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಿಗೆ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.